ಕಳ್ಳರ ಸರ್ಕಾರ. ಸರ್, ಈಗ ನಿನ್ನೆ ಸಚಿವ ಕೃಷ್ಣ ಬೈರೇಗೌಡರ ಬಗ್ಗೆ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರಿ. ಅವರು ಹೇಳ್ತಾ ಇರುವಂಥದ್ದು ತನಿಖೆ ಆಗಲಿ, ಸ್ವತಂತ್ರ ತನಿಖೆ ಆಗಲಿ, ಅದು ನನ್ನ ಪಿತ್ರಾರ್ಜಿತ ಆಸ್ತಿ, ತಂದೆಯವರಿಂದ ತಾತನಿಂದ ಬಂದಿದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇದನ್ನು ಒಪ್ತೀರಾ ಸರ್, ಅಥವಾ ಇನ್ನೂ ಅನುಮಾನ ಇದೆಯಾ ಆ ಒಂದು ದಾಖಲೆಗಳ ಬಗ್ಗೆ? ನೋಡಿ, ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್, ಇದರಲ್ಲಿ ಅನುಮಾನವೇ ಇಲ್ಲ. ಯಾಕೆಂದರೆ ಇಂದಿನಿಂದ ಎಲ್ಲ ನಾವು ಪರಿಶೀಲನೆ ಮಾಡದೆ ನಾನು ಪ್ರೆಸ್ಸಿಗೆ ಬಂದಿಲ್ಲ, ಎಲ್ಲ ಪರಿಶೀಲನೆ ಮಾಡಿದ್ದೀವಿ. ಅದರಲ್ಲಿ 1964 ಇಸ್ವಿದು ಕೂಡ ನನ್ನ ಹತ್ರ ದಾಖಲೆ ಇದೆ. ಅದರಲ್ಲಿ ಸ್ಮಶಾನ ಅಂತಿದೆ, ಆಮೇಲೆ ಕೆರೆ ಅಂತಿದೆ. ಸೇಮ್ 47 ಸರ್ವೆ ನಂಬರು ಮತ್ತು 46 ಸರ್ವೆ ನಂಬರಲ್ಲಿ ಒಟ್ಟಾರೆ 21 ಎಕರೆ 16 ಗುಂಟೆ. ಇದನ್ನು ನಾನು ಸಂಪೂರ್ಣವಾಗಿ ದಾಖಲೆ ಬಿಡುಗಡೆ ಮಾಡಿದೆ. ಇವರು ಬರ್ತಿರ್ತಕ್ಕಂಥ ಶರದಲ್ಲಿ ಏನಿದೆ 21, 22 ಅದರಿಂದ ಈಚೆಗೆ ಅಂತ ಅದರಲ್ಲಿದೆ. ಇವ್ರ ತಾತ 21, 22ರಲ್ಲಿದ್ದ, 22, 23ರಲ್ಲಿ ಇವರು ತಂದೆಯವರೇ ತೀರ್ಕೊಂಡ್ರು. ಆಮೇಲೆ 23ರಲ್ಲಿ ಕೃಷ್ಣ ಬೈರೇಗೌಡರು ಶಾಸಕರಾಗಿ ಆಯ್ಕೆಯಾಗಿ ಬಂದಿರೋದು, ಅಲ್ಲಿಗೆ 1 ವರ್ಷದ ಹಿಂದೆ. ಅಂದರೆ ಈ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಊರಿನಲ್ಲೂ ಕೂಡ ನಾವೆಲ್ಲ ವಿಚಾರಿಸಿದ್ವಿ. ಊರಿನಿಂದ ಎಲ್ಲರೂ ಹೇಳೋದು, ಇವರು ಎಲ್ಲ ಕೆರೆನೇ ನುಂಗಿಬಿಟ್ಟಿದ್ದಾರೆ, ಕೆರೆನೇ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಜಮೀನು ಹೋಗಲಿ? ಈಗ ಅದು ಬಂದಿದ್ದರೆ ಸರ್ಕಾರದ ಜಮೀನೇನಾದರೂ ನೀವು ಬರ್ಕೊಂಡಿದ್ರೆ ಎಷ್ಟು ಬರ್ಕೊಳ್ಬೋದು? ಒಂದು ಕುಟುಂಬಕ್ಕೆ 2 ಎಕರೆ ಅಥವಾ 4 ಎಕರೆ ಬರಿಬೋದು. ಯಾವಾಗ ನಿಮಗೆ 4 ಎಕರೆ ಅಥವಾ 4.5 ಎಕರೆಗಿಂತ ಕಡಿಮೆ ಜಮೀನಿದ್ದರೆ ನೀವು ಅರ್ಹರು ಸರ್ಕಾರಿ ಜಮೀನು ತಗೊಳ್ಳೋಕ್ಕೆ. ಇಲ್ಲ ಅಂತಂದರೆ ಅರ್ಹರಲ್ಲ. ನಿಮಗೆ 100 ಎಕರೆ ಜಮೀನುಗಳಿದೆ, ಇದನ್ನು ನೀವು ತಗೊಳ್ಳೋಕ್ಕೆ ಬರೋದೇ ಇಲ್ಲ. ಮತ್ತು ನಿಮಗೆ ಹೆಂಗೆ ಬಂತು ಇದು? ಕೆರೆ ಜಮೀನು ನಿಮಗೆ ಹೆಂಗೆ ಬಂತು? ಸ್ಮಶಾನ ಜಮೀನು ನಿಮಗೆ ಹೆಂಗೆ ಬಂತು? ಪಿತ್ರಾರ್ಜಿತ ಹೆಂಗಾಗತ್ತೆ? ದಾಖಲೆಗಳಿದೆ. ಈಗ ನಿಮ್ಮ ಹತ್ರ ಇರೋ ಪಾಣಿ, ಇತ್ತೀಚಿನ ಪಾಣಿ, ಅದು 74, ಇದು 24, 23, 24, 25ರದ್ದೇ ಪಾಣಿ ಇರೋದು. ಆಗಾಗಲೇ ನೀವು ಮಂತ್ರಿ ಇದ್ದೀರಿ ಅದರದ್ದು. ಆಮೇಲೆ ಹಿಂದೆಯೂ ಕೂಡ ನಿಮ್ಮ ತಂದೆಯವರು ಕೂಡ ಇದು ಮಂತ್ರಿ ಆಗಿದ್ದವರು. ಅದರಿಂದಾಗಿ ಡಾಕ್ಯುಮೆಂಟು ಇದು ಫೇಕ್ ಅಲ್ಲ. ಈಗ ಅದು ಫೇಕ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಷ್ಟೇ, ಫೇಕ್ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಸರ್, ಅವರು ಕೃಷ್ಣ ಬೈರೇಗೌಡರು ಹೇಳೋದು, ನಾನು ಒಂದು ಘನತೆಯಿಂದ ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ, ನನ್ನ ಇಮೇಜಿಗೆ ಧಕ್ಕೆ ತರುವಂಥ ಅಥವಾ ಮಸಿ ಬಳಿಯುವಂಥ ಪ್ರಯತ್ನಗಳು ಈ ಮೂಲಕ ಆಗ್ತಾ ಇದೆ ಅಂತ. ನೋಡಿ, ಅವರು ಆ ರೀತಿ ಹೇಳ್ಕೊಳ್ಳೋದೇ ತಪ್ಪು. ನಿಮ್ಮ ಘನತೆಗೆ ಧಕ್ಕೆ ಬರುವ ಕೆಲಸವನ್ನು ನಾವ್ಯಾರೂ ಮಾಡೋಲ್ಲ. ಇದು ಡಾಕ್ಯುಮೆಂಟ್ ಇದೆ ಇಲ್ಲಿ. ಈ ಡಾಕ್ಯುಮೆಂಟಲ್ಲಿ ಕೆರೆ ಅನ್ನೋದನ್ನು ಒಡೆದಾಕಿ ಖರಾಬು ಅಂತ ಬರೆದಿದೆ. ಸ್ಮಶಾನ ಇರೋದನ್ನು ನೀವು ಖರಾಬು ಅಂತ ಬರೆದಿದೆ ಅಲ್ವಾ? ಈ ಡಾಕ್ಯುಮೆಂಟು ಫೇಕಾ? ನಾವು ಹಳೆ ಡಾಕ್ಯುಮೆಂಟ್ ಕೊಟ್ಟಿದ್ದೇವಲ್ಲ, ಅದು ಫೇಕಾ? ನೋಡಿ, ನಿಮ್ಮ ಘನತೆ, ನಿಮ್ಮ ನಡತೆ, ಅದನ್ನ ಬಗ್ಗೆ ನಾವು ಪ್ರಶ್ನೆ ಮಾಡಿಲ್ಲ. ನಿಮ್ಮ ಹೆಸರಿನಲ್ಲೇ ಆ ಜಮೀನಿದೆ. ಅದರಿಂದಾಗಿ ಇದು ತೇಜೋವಧೆ ಮಾಡೋದು, ನಿಮ್ಮನ್ನು ತೀಟೆ ಮಾಡೋ ಕೆಲಸ ಅಲ್ಲ. ಇದಕ್ಕೆ ನನಗೆ ನಿಮ್ಮನ್ನು ಘನತೆಗೆ ಅಗೌರವ ತಂದು ನನಗೆ ಸಿಗಬೇಕಾದ್ದು ಏನೂ ಇಲ್ಲ. ನಾನು ಹೇಳ್ತಕ್ಕಂಥದ್ದು ನನಗೆ ಲಭ್ಯವಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಇದು ಬೋಗಸ್ ಲ್ಯಾಂಡ್. ಇದು ಅದನ್ನು ಪ್ರೂವ್ ಮಾಡಬೇಕಾದ್ದು ನಿಮ್ಮ ಘನತೆಯ ವಿಷಯ.